ಆಫ್ ಮಾಡಿ. ನೋಡ್ರಿ, ಇದಕ್ಕೆ ನೀವು ಎಷ್ಟು ದಿವಸಕ್ಕೊಂದ್ಸಲ ಆಯಿಲ್ ಅನ್ನು ಬಳಸ್ತೀರಿ? रोज रोज चेंज रोज रोज चेंज करते हो? डेली। अच्छा, तुम कलर डालता है क्या? कलर कलर कबाब के लिए कलर वाला वो है मसाला। दिखाओ दिखाओ कलर। अभी एक इसको कलर डालता है क्या? हाँ, इसमें मतलब मिक्स रहता है। इतना ज्यादा नहीं डालना है कलर, एकदम कलर बैन हो गया। कलर खाने में कैंसर आता है, ठीक है? वो कलर नहीं खिलाना और टेस्टिंग पाउडर नहीं खिलाना है। और ऑयल है ना, हर रोज अच्छा ऑयल देना है। रोज चेंज करता कबाब में, रोज चेंज कर। रोज चेंज। ठीक है, थोड़ा अंदर चेक कर देते थोड़ी सा मरी। चलो अंदर। ये क्या है कलर? वो बिरयानी थोड़ा ऊपर डाल। अरे नहीं डालना भैया, ओके ठीक है। तुम डालना तो चिल्ली डालो और अरशना पुड़ी बोलता है, ओके ये डालो, चिल्ली पाउडर डालो, मिर्ची का पाउडर डालो, ये नहीं डालना, ये पॉइजन है, ठीक है? फेंक दो इसको। और ये क्या है? ये भी कलर, वही यही कलर है भाई। नहीं, ये टेबल के लिए। वो टेबल क्लीन है क्या? ठीक है, अच्छा ठीक है। देखो, टेस्टिंग पाउडर और कलर और ऑयल, वो तीनों सही दे, ठीक है? आपका तो सब कुछ अच्छा है, लेकिन अच्छा किसी को कलर मत खिलाना। कलर FSSC ನಾವು ಅಸೋಸಿಯೇಷನ್ ಅವರು ಇದು ಕಲ್ಲರು ಮತ್ತೆ ಟೇಸ್ಟಿಂಗ್ ಪೌಡರ್ ಆಯಿಲ್ ಇದು ಮೂರನ್ನ ಜನಕ್ಕೆ ತಿನ್ಸಂಗಿಲ್ಲ, ಸರಿಯಾಗಿ ತಿನ್ಸಂಗಿಲ್ಲ. ಅದ್ರ ಬಗ್ಗೆ ನಾವು ಅವೇರ್ನೆಸ್ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಈಗ ಕಲ್ಲರ್ ಹಾಕ್ಬೋದಾ ನಿಮ್ ಪ್ರಕಾರ? ಹಾಕ್ಲೇಬಾರ್ದು. ಟೇಸ್ಟಿಂಗ್ ಈಗ ಟೇಸ್ಟ್ ಬರ್ಲಿ ಅಂತ ಟೇಸ್ಟಿಂಗ್ ಪೌಡರ್ ಹಾಕ್ಬೋದಾ? ಹಾಕ್ಬಾರ್ದು. ಇವತ್ತು ಬಳಸಿದ್ದ ಆಯಿಲ್ ನಾಳೆ ಬಳಸಿ ತಿನ್ನಿಸ್ಬೋದಾ? ತಿನ್ಬಾರ್ದು ತಾನೆ? ಇದು ಆರೋಗ್ಯಕ್ಕೆ ಹಾನಿಕರ ತಾನೆ? ಇದು ಮೂರನ್ನೇ ಕೇಳೋದು ನಾವು ಅವ್ರನ್ನ. ಇನ್ನು ಬೇರೆ ನಾವು ಎಷ್ಟು ವ್ಯಾಪಾರ ಮಾಡ್ತಿರೋ ಏನ್ ಮಾಡ್ತಿರೋ ನಾವು ಕೇಳಲ್ಲ. ಉದಾಹರಣೆಗೆ ಇಲ್ಲ ಇಲ್ಲಿ ಬಾಯ್ಲಿ ನೋಡಿ, ಈ ಪೇಪರ್ ಹಾಕಿದೆಯಲ್ಲ, ಈ ಪೇಪರ್ ಹಾಕಿದ್ರೆ ಇಲ್ಲಿ ಸ್ವಲ್ಪ ಹಿಡಿದಿ ಸರ್ ನೋಡಿ, ಈ ಪೇಪರ್ ಬದಲಿಗೆ ಬಾಳೆ ಎಲೆ ಹಾಕೊಡ್ಬೇಕು ನೀನು. ಈ ಪೇಪರ್ ಏನಾಗುತ್ತೆ, ಇದು ಇಂಕು ಈ ಕಬಾಬ್ ಅನ್ನ ಅಂಟ್ಕೊಳ್ಳುತ್ತೆ, ಅದು ಹೊಟ್ಟೆ ಒಳಗಡೆ ಹೋಗುತ್ತೆ. ನಾಳೆಯಿಂದ ಚೇಂಜ್ ಮಾಡು. ಇದನ್ನ ಈ ತರ ಪೇಪರ್ ಅಲ್ಲಿ ಕೊಡಂಗಿಲ್ಲ, ಬಾಳೆ ಎಲೆ ಹಾಕೊಡು. ಇದನ್ನ ಅದೇ ಪ್ಲೇಟ್ ಅಲ್ಲೇ ಕೊಡ್ತಾರೆ, ಓಕೆನಾ? ಇವರು ನಮ್ಮ ಅಧ್ಯಕ್ಷರು, ನಮ್ಮ ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷರು. ನಮಸ್ತೆ ಸರ್, ಅರುಣ್ ಅಂದ್ಬಿಟ್ಟು ನಮ್ಮ ಒಂದು ಅಸೋಸಿಯೇಷನ್ ಏನಂದ್ರೆ ನಾವು ಜನರಲ್ಲಿ ಅವೇರ್ನೆಸ್ ಮೂಡಿಸ್ತಾ ಇದ್ದೀವಿ. ಗ್ರಾಹಕರಿಗೆ ನಾವು ಒಳ್ಳೆ ಊಟ ಕೊಡೋದಕ್ಕೋಸ್ಕರ, ನಾವು ನಿಮ್ಗೆ ಒಳ್ಳೆ ಊಟ ಕೊಡಿ ಅನ್ನೋದಕ್ಕೋಸ್ಕರ. ನೀವ್ಯಾರು ನಮ್ಗೆ ಪರಿಚಯ ಇಲ್ಲ, ನೀವ್ಯಾರು ನಮ್ಗೆ ಗೊತ್ತಿಲ್ಲ, ಆದ್ರೂ ನಾವೇನಂದ್ರೆ ಮನುಷ್ಯ ಅಲ್ಲ ಸರ್, ನಾವು ನೀವೆಲ್ಲ ಮನುಷ್ಯರೇ. ಪಾಪ ಅವ್ರು ವ್ಯಾಪಾರ ಮಾಡೋದು ಮನುಷ್ಯರೇ. ಗೊತ್ತಿರೋರಿಗೆ ಗೊತ್ತಿಲ್ದಿರೋರಿಗೆ ನಾವೊಂದು ಮಾಹಿತಿ ಕೊಡ್ತಾ ಇದ್ರಿ. ಆಹಾರ ಸುರಕ್ಷತೆ ಇಲಾಖೆ ಮತ್ತೆ ಗ್ರೇಟರ್ ಬ್ಯಾಂಗ್ಳೂರ್ ಇಂದ, ಮತ್ತೆ ಲೇಬರ್ ಅಂದ್ರೆ ಹೇಗೆ, ಮತ್ತೆ ಸ್ಕೇಲ್ ಅಂದ್ರೆ ಹೇಗೆ, ತೂಕದ ಬಗ್ಗೆ ಹೇಗೆ, ಮತ್ತೆ ಕಲರು ಈಗ ಕರ್ನಾಟಕ ನಿಷೇಧಿಸಿರೋದು ಏನಿದೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರಿ. ನಮಗೋಸ್ಕರ ಅವ್ರಿಗೆ ಹೇಳ್ತೀರಿ, ಅದನ್ನ ನಿಮ್ಗೆ ಒಳ್ಳೆ ರೀತಿಯಲ್ಲಿ ಆಹಾರ ಕೊಡಿ ಅಂತ ಅಷ್ಟೇ. ಅದಕ್ಕೆ ತಮ್ಮಿಂದಾಗೆ ನೀವು ಊಟ ಮಾಡ್ತಾ ಇದ್ರೆ ನಿಮ್ಗೂ ರೆಗ್ಯುಲರ್ ಆಗಿ ಬರ್ತೀರಾ. ಏನಂದ್ರೆ ಈಗ ಯಾರು ಕಲರ್ ಹಾಕಿರ್ತಾರೆ, ಯಾರು ಚಿಲ್ಲಿ ಪೌಡರ್ ಹಾಕಿರ್ತಾರೆ ಗೊತ್ತಿರಲ್ಲ. ಅದೇನಂದ್ರೆ ನಮ್ಗೆ ಗೊತ್ತಾಗುತ್ತೆ. ಇಲ್ಲ ನಾವು ಅದನ್ನ ಏನ್ ಮಾಡ್ಬೇಕು, ಲ್ಯಾಬ್ಗೆ ಚೆಕ್ ಕೊಡ್ಬೇಕು. ಅಷ್ಟೊಂದು ಹೋಗೋರು ಬಂದು ಅವ್ರಿಗೆ ಒಂದು ಮನವರಿಕೆ, ಸಮಯ ಇಂಥದ್ದು ಒಳ್ಳೆ ಊಟ ಕೊಟ್ಬಿಡು, ನೀನ್ ಏನ್ ದುಡ್ಡು ತಗೊಂಡೆ ನಾನು ಕೇಳಲ್ಲ, ನೀನು ಬಾಸ್ಮತಿ ಅಕ್ಕಿ ಹಾಕ್ತೀಯ, ಬುಲೆಟ್ ರೈಸ್ ಹಾಕ್ತೀಯ ನಾನು ಕೇಳಲ್ಲ, ಗ್ರಾಹಕರಿಗೆ ಒಳ್ಳೆ ಊಟ ಕೊಟ್ಬಿಡು ಅಂತ ನಮ್ಮ ಕರ್ನಾಟಕ ಹೋಟೆಲ್ ಮತ್ತು ಬೇಕರಿ ಸಂಘದ ವತಿಯಿಂದ ನಾವು ಜಾಗೃತಿ ಕೊಡ್ತಾ ಇದ್ವಿ. ದಯವಿಟ್ಟು ಕ್ಷಮಿಸಿ, ನಾವು ಊಟ ಮಾಡುವಾಗ ನಿಮ್ಗೆ ತೊಂದರೆ ಮಾಡಿ ನೀವು ಹೇಳಿ ಒಳ್ಳೆ ಊಟ ಕೊಡಿ. ಏನಾದ್ರು ಸಮಸ್ಯೆ ಇಲ್ಲ, ಏನಾದ್ರು ಕೊರತೆ ಇಲ್ಲ, ಮಾಹಿತಿ ಬೇಕಂದ್ರೆ ನಮ್ಮ ಸಂಘ ಕಾಂಟ್ಯಾಕ್ಟ್ ಮಾಡಿ, ಅದು ಸಂಬಂಧಪಟ್ಟ ಇಲಾಖೆ ಹತ್ರ ನಿಮ್ಗೆ ತೋರಿಸ್ಕೊಡ್ತೀವಿ. ಓಕೆನಾ? ಏನ್ ಮಾಹಿತಿ ಬೇಕು ಅದು ತೋರಿಸ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಾರಿ ಸರ್, ಯಾಕೆಂದ್ರೆ ಇದನ್ನ ನಾವು ಡಿಪಾರ್ಟ್ಮೆಂಟ್ ಕೊಡೋದ್ರಿಂದ ಇನ್ನೊಬ್ರಿಗೆ ಮನವರಿಕೆ ಆಗುತ್ತೆ. ಆ ಕಲರ್ ಬಳಸಬಾರ್ದು. ಈಗ ನೋಡಿ ಯಾವ ತರ ಕಲರ್ ಮಾಡಿದ್ರೆ ತಿನ್ನಕ್ಕೆ ಯೋಗ್ಯನಾ? ನಮ್ಮನ್ ಬೇಕಾದ್ರೆ ಕ್ವಶನ್ ಕೇಳ್ಬೋದು, ನಿಮ್ಗೆ ನಿಮ್ಗೆ ಏನ್ ಅಧಿಕಾರ ಅಂತ. ಸಾರ್ವಜನಿಕರಿಗೆ ಜನಕ್ಕೆ ಒಳ್ಳೆ ಊಟ ಕೊಡಿ ಅಂತ ಕೇಳೋ ಪ್ರತಿಯೊಬ್ಬರು ಹಕ್ಕು. ನಾವು ಕೇಳ್ತಾ ಇದ್ದೀವಿ.
Thank you.